ನಮ್ಮ ಈ ದಿನ ನಮ್ಮ ಚಿತ್ರರಂಗಕ್ಕೆ ಒಂದು ಮರೆಯಲಾಗುತ್ತೆ. ಚಿತ್ರರಂಗದ ಕೆಲವು ಕೊಂಡಿಗಳಲ್ಲಿ ಒಂದು ಕೊಂಡಿ ಇವತ್ತು ಕಳಿಸ್ಕೊಂಡಿದೆ. ಅದೇ ನಮ್ಮ ವಾರ್ಕೀಶ್ ಅವರು. ಸುಮಾರು 50 ಚಿತ್ರಗಳನ್ನು ನಿರ್ಮಿಸಿ, ನಿರ್ದೇಶಿಸಿ, ನಟಿಸಿ ಹಲವಾರು ಹೊಸ ಸಾಹಸಗಳನ್ನು ಕನ್ನಡ ಚಿತ್ರರಂಗಕ್ಕೆ ಮಾಡಿ ತಂದು ವಿಷ್ಣುವರ್ಧನ್ ಅಂತ ದಿಗ್ಗಜರ ಜೊತೆ ಸಿನಿಮಾಗಳು ಮಾಡಿ, ಅಣ್ಣಾವ್ರ ಜೊತೆ ಸಿನಿಮಾಗಳು ಮಾಡಿ, ಅವ್ರು ಯಾರ ಜೊತೆ ಸಿನಿಮಾ ಮಾಡಿದ್ರು, ತಮ್ಮ ಮಕ್ಕಳನ್ನ ಚಿತ್ರರಂಗಕ್ಕೆ ತಂದರು. ಒಂದು ಚಿತ್ರರಂಗದ ದಂತಕತೆ ಅಂತ ನಾವು ಹೇಳ್ಬೋದು. ವಾರ್ಕೀಶ್ ಅವರು ನಮ್ಮ 81ನೇ ವಯಸ್ಸಿನಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾರೆ. ಆ ದುಃಖನ ನಮ್ಮ ಚಿತ್ರರಂಗ ಇವತ್ತು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ಅವರು ಆಪ್ತ ಮಿತ್ರ ಚಿತ್ರದಿಂದ, ಅದಕ್ಕೂ ಮೊದಲು ಗೌರಿ ಚಿತ್ರದಿಂದ ಅವರ ತಂಡ ಮತ್ತು ವಾರ್ಕೀಶ್ ಚಿತ್ರದ ಜೊತೆಗೆ ನಮ್ಮ ಬಾಲಾಜಿ ಡಿಜಿ ಸ್ಟುಡಿಯೋಸ್ ಮತ್ತು ನನ್ನ ಸಂಬಂಧ ಬಹಳ ತಲುಪು ಹಾಕ್ಕೊಂಡಿತ್ತು. ಸೊ ಅವ್ರ ಮಗ ಯೋಗೀಶ್ ವಾರ್ಕೀಶ್ ಬಂಗುಲೆ ಏನಿದ್ದಾರೆ, ಯೋಗಿ ಅಂತ ನಾವೆಲ್ಲ ಸ್ಮಾಲ್ ಅಂತ ಭಾಳ ಆತ್ಮೀಯರು. ಆ ಮೂಲಕ ದ್ವಾರಕಣ್ಣ ಅಂತ ಹೇಳ್ತಾ ಇದ್ವಿ, ಭಾಳ ಆತ್ಮೀಯರು. ಸೊ ಅವರನ್ನು ನಾವಿವತ್ತು ಕಳ್ಕೊಂಡಿರೋದು ನಮ್ಮ ಚಿತ್ರರಂಗಕ್ಕೆ ಒಂದು ಭರಿಸಲಾಗದಂಥ ಒಂದು ಅನುಭವ. ನಮಗೆ ಭರಿಸೋದಕ್ಕಾಗೋದೇ ಇಲ್ಲ. ಅವ್ರು ಇಲ್ಲದೇ ಒಂದು ಶಕ್ತಿ ನಮ್ಮಿಂದ ದೂರ ಹೋಯಿತು ಅಂತ ನಾವು ಭಾವಿಸ್ತಾ ಇದ್ದೀವಿ. ಒಬ್ಬ ಸಾಮಾನ್ಯ ಕುಳ್ಳನಾಗಿ ಅವರ ದೇಹದ ಆಕೃತಿಯನ್ನೇ ಅವರು ಬಂಡವಾಳ ಮಾಡಿಕೊಂಡು ಕಳ್ಳ ಕುಳ್ಳ, ಸಿಂಗಾಪುರಲ್ಲಿ ಕುಳ್ಳ, ಆಫ್ರಿಕಾದಲ್ಲಿ ಶೀಲಾ, ಎಂತೆಂಥ ಸಿನಿಮಾಗಳು ಕೊಟ್ಟಿದ್ದಾರೆ. ಮೇಯರ್ ಮಟ್ಟ ಒಂದ ಎರಡ ಅವರು ಕೊಟ್ಟಿರುವಂಥ ಸಿನಿಮಾಗಳು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ನಮ್ಮ ಜೊತೆ ಇವತ್ತು ಹಿಂದೆ ಅವರು ದೂರ ಹೋಗ್ತಾ ಇದ್ದಾರೆ. ಈ ದಿನಾನ ನಮ್ಮ ಚಿತ್ರರಂಗ ಮರೆಯೋದಕ್ಕೆ ಆಗೋದೇ ಇಲ್ಲ. ಆದಷ್ಟು ಬೇಗ ನಮ್ಮ ದ್ವಾರಕಣ್ಣ ಮತ್ತೆ ನಮಗೆ ಚಿತ್ರರಂಗಕ್ಕೆ ಕೊಟ್ಟು ಬರಲಿ ಅಂತ ನಾನು ಮೂಲಕ ಕೇಳ್ಕೊಳ್ತೀನಿ. ಅವ್ರು ಇಲ್ಲದೇ ಇರುವಂಥ ದುಃಖನ ಭರಿಸುವ ಶಕ್ತಿ ಆ ಕುಟುಂಬಕ್ಕೆ ಅವರನ್ನು ಕೊಡಲಿ ಅಂತ